ಸಂಸದ ಡಿಕೆ ಸುರೇಶ್ ಸಚಿವ ವಿನಯ್ ಕುಲಕರ್ಣಿ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಡಿಕೆ ಸುರೇಶ್ ವಿನಯ್ ಕುಲಕರ್ಣಿ ಅಂತವರನ್ನ ಗುಂಡಿಕ್ಕಿ ಕೊಲ್ಲಬೇಕು, ದೇಶ ಒಡೆಯುವಂತಹ ಮಾತುಗಳನ್ನಾಡುವವರನ್ನ ಗುಂಡಿಕ್ಕಿ ಕೊಲ್ಲಬೇಕು, ಗುಂಡಿಕ್ಕಿ ಕೊಲ್ಲುವಂತೆ ಆದೇಶಿಸುವುದಕ್ಕೆ ಮೋದಿಗೆ ಮನವಿಯನ್ನ ಮಾಡಿಕೊಳ್ತೇನೆ ಅಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ ಈಶ್ವರಪ್ಪ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಬ್ಬರು ರಾಷ್ಟ್ರದ್ರೋಹಿಗಳು ಡಿಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ. ನಾವು ದಕ್ಷಿಣ ಭಾರತವನ್ನ ಬೇರೆ ರಾಷ್ಟ್ರವಾಗಿ ಕೇಳ್ತಿದ್ದಾರೆ ಅಂತ ಹೇಳಿರಲ್ಲ, ಆ ಎರಡು ರಾಷ್ಟ್ರದ್ರೋಹಿಗಳನ್ನ ನಿಮಗೆ ತಾಕತ್ತಿದ್ರೆ ಪಕ್ಷದಿಂದ ಕಿತ್ತು ಬಿಸಾಕಿ ಅವಾಗ ನಿಮಗೆ ಗೊತ್ತಾಗತ್ತೆ ನಿಮ್ಮ ಅಧ್ಯಕ್ಷ ಆಗೋದು ಅಂತ. ನಿಮಗೆ ತಾಕತ್ತಿಲ್ಲ, ಹೆಂಗಾರು ಮಾಡಿ ಎಲ್ಲಾರನ್ನೂ ಒಟ್ಟಾಗಿ ಇಟ್ಕೋಬೇಕು. ಇನ್ನೊಂದು ಬಾರಿ ಈ ರೀತಿ ಮಾತುಗಳಾಡಿದ್ರೆ ಈ ಸಭೆ ಮುಖಾಂತರ ನಾನು ನರೇಂದ್ರ ಮೋದಿ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಡಿಕೆ ಸುರೇಶ್, ವಿನಯ್ ಕುಲಕರ್ಣಿ ಇಂಥ ರಾಷ್ಟ್ರದ್ರೋಹಿಗಳು ದೇಶವನ್ನ ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಅವ್ರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ಇದನ್ನ ಏನ್ ಅನ್ಕೊಂಡಿದ್ರಿ ದೇಶ ಅಂದ್ರೆ? ಸಂಸದ ಡಿಕೆ ಸುರೇಶ್ಗೆ ಗುಂಡಿಕ್ಕಬೇಕು ಎಂದು ಹೇಳಿಕೆಯನ್ನ ನೀಡಿರುವ ಈಶ್ವರಪ್ಪಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ವಾರ್ನನ್ನ ಕೊಟ್ಟಿದ್ದಾರೆ. ಒಮ್ಮಿಂದೊಮ್ಮೆಲೆ ಪ್ರಚಾರಕ್ಕೆ ಬರಲು ಇಂತಹ ಪ್ರಚೋದನಾಕಾರಿ ಹೇಳಿಕೆಯನ್ನ ನೀಡಬಾರದು. ಒಮ್ಮಿಂದೊಮ್ಮೆಲೆ ಹೀರೋ ಆಗ್ಬಿಡ್ತೀವಿ ಎನ್ನುವ ಕಲ್ಪನಾ ಲೋಕದಲ್ಲಿ ಇರ್ತಾರೆ. ಅವರು ಬಹಳ ದೊಡ್ಡ ಪ್ರಮಾದಗಳನ್ನ ಮಾಡ್ತಾ ಇದ್ದಾರೆ. 24 ಗಂಟೆಯ ಒಳಗೆ ಈಶ್ವರಪ್ಪ ತಮ್ಮ ಮಾತನ್ನ ವಾಪಸ್ ಪಡೆಯಬೇಕು, ಇಲ್ಲದಿದ್ರೆ 24 ಗಂಟೆ ಬಳಿಕ ಏನು ಕ್ರಮ ಎಂದು ಹೇಳ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಪ್ರಚೋದನಾಕಾರಿ ಮಾತುಗಳು ಇವು ನಮ್ಮನ್ನ ಏನು ಒಮ್ಮಿಂದೊಮ್ಮಕ್ಕಳೇ ಹೆಚ್ಚು ಪ್ರಚಾರ ಗಿಟ್ಟಿಸಿ ಹೀರೋ ಆಗಿಬಿಡ್ತೀವಿ ಅನ್ನುವ ಆ ಕಲ್ಪನಾ ಲೋಕದಲ್ಲಿ ಏನಿರ್ತಾರೆ ಅವರು ಭಾಳ ದೊಡ್ಡ ಪ್ರಮಾದಗಳನ್ನು ಮಾಡ್ತಾ ಇದ್ದಾರೆ. ರಾಜಕಾರಣದಲ್ಲಿ 40-50 ವರ್ಷ ಇರುವಂಥವರು ಈ ರೀತಿಯ ಮಾತುಗಳು ಭಾಳ ದುಷ್ಪರಿಣಾಮವನ್ನು ಬೀರ್ತಾವೆ. ನಾನು ಇಷ್ಟೇ ಅಪೇಕ್ಷೆ ಮಾಡ್ತೇನೆ, ಅದು ಯಾವ ಆವೇಗದಲ್ಲಿ ಅಂದರೂ ಏನೋ ಗೊತ್ತಿಲ್ಲ, 24 ತಾಸದಲ್ಲಿ ಅವರು ವಾಪಸ್ ಪಡೆದ್ರೆ ಅದು ಅವ್ರಿಗೆ ಶೋಭೆ ತರ್ತದೆ. ಚಿಕ್ಕಮಗಳೂರಿನಲ್ಲಿ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಭಾಷಣ ಮಾಡುವ ವೇಳೆ ಕಪ್ಪು ಬಾವುಟ ಪ್ರದರ್ಶಿಸಲಾಗಿದೆ. ನಮೋ ಭಾರತ್ ಕಾರ್ಯಕ್ರಮ ನಡೀತಾ ಇದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕಪ್ಪು ಬಾವುಟವನ್ನ ಪ್ರದರ್ಶಿಸಿ ಘೋಷಣೆಗಳನ್ನ ಕೂಗಿದ್ರು. ಈ ವೇಳೆ ಕೈ ಕಾರ್ಯಕರ್ತರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ತಿರುಗಿ ಬಿದ್ರು. ಪೊಲೀಸರು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ, ನೂಕಾಟ, ತಳ್ಳಾಟ ನಡೆಯಿತು. ಸ್ಥಳಕ್ಕೆ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು. ಪೊಲೀಸ್ ಭದ್ರತೆಯಲ್ಲಿ ಬಿಲ್ಡಿಂಗ್ನಿಂದ ಕಾಂಗ್ರೆಸ್ ಕಾರ್ಯಕರ್ತರು ಕೆಳಗೆ ಇಳಿತಾ ಇದ್ದಂತೆ ಇತ್ತ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ರು. ಬಿಜೆಪಿ ನಾಯಕರ ವಿರೋಧದ ಹಿನ್ನೆಲೆಯಲ್ಲಿ 20 ನಿಮಿಷಕ್ಕೂ ಹೆಚ್ಚು ಕಾಲ ಬಿಲ್ಡಿಂಗ್ನಲ್ಲಿ ಲಾಕ್ ಹಾಕಿದ್ರು. ಬಿಜೆಪಿ ಕಾರ್ಯಕರ್ತರನ್ನ ವೇದಿಕೆಯತ್ತ ಪೊಲೀಸರು ಕಳುಹಿಸಿದ್ರು. ನಂತರ ಬಿಲ್ಡಿಂಗ್ನಿಂದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೆಳಗೆ ಇಳಿಸಿ ವಾಹನದಲ್ಲಿ ಕರೆದೊಯ್ದ್ರು. ಈ ವೇಳೆ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಕೂಡ ಉಂಟಾಗಿತ್ತು.
ಕಪ್ಪು ಬಾವುಟ ಪ್ರದರ್ಶನಕ್ಕೆ ಮುಂದಾದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಕಾರ್ಯಕ್ರಮದ ಸ್ಥಳಕ್ಕೆ ನುಗ್ಗೋದಕ್ಕೆ ಯತ್ನಿಸಿದಂತಹ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ವಶಕ್ಕೆ ಪಡೆದರು. ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಕಾರ್ಯಕ್ರಮದ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕಪ್ಪು ಬಾವುಟವನ್ನ ಪ್ರದರ್ಶಿಸಿದ ಬಗ್ಗೆ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಪ್ರತಿಕ್ರಿಯಿಸಿದ್ರು. ಇನ್ನು ಕಿಡಿಗೇಡಿಗಳು ತೊಂದರೆ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಇದು ನನಗೆ ಹೊಸತೇನಲ್ಲ. ಕಾಂಗ್ರೆಸ್ ನಾಯಕರಿಗೆ ನನ್ನ ಬಗ್ಗೆ ಎಷ್ಟು ಹೆದರಿಕೆ ಇದೆ ಅಂದ್ರೆ ಸಮಾಜ ಜಾಗೃತವಾಗುತ್ತೆ ಅನ್ನೋ ಟೆನ್ಷನ್ ನಲ್ಲಿದ್ದಾರೆ. ಆ ಟೆನ್ಷನ್ ನ ಕಾರಣಕ್ಕೆ ಹಿಂಗೆ ಮಾಡ್ತಾರೆ ಅಂತ ಕಾಣುತ್ತೆ. ನಾನು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತೀನಿ. ಪವರ್ ಪಾಯಿಂಟ್ ಮೂಲಕ ಮೋದಿ ಸಾಧನೆಯನ್ನ ಸಾವಿರಾರು ಜನರಿಗೆ ಮುಂದೆ ಇಡ್ತಾ ಹೋಗ್ತೀವಿ ಅಂತ ಹೇಳಿದ್ರು. ನಾನು ಇವತ್ತು ಡೀಟೇಲ್ ಆಗಿ ವಿತ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ್ದೀನಿ. ಅವ್ರು ಮಾಡಿರುವಂಥ ಪ್ರತಿಯೊಂದು ಆರೋಪಕ್ಕೂ ಉತ್ತರ ಕೊಟ್ಟಿದ್ದೀನಿ. ಕಾಂಗ್ರೆಸ್ನವ್ರಿಗೆ ಎಷ್ಟು ಟೆನ್ಷನ್ ಇದೆ ಅಂತಂದರೆ ಅವರಿಗೆ ಈ ಉತ್ತರಗಳನ್ನು ನೋಡಿ ಸಮಾಜ ಇನ್ನೂ ಸೇರ್ತಾ ಇದೆ, ಇನ್ನೂ ಹೆಚ್ಚು ಹೆಚ್ಚು ಜನ ಸೇರ್ತಿದ್ದಾರೆ. ಇವ್ರ ಆರೋಪಗಳನ್ನು ನೋಡಿಯೇ ಜನ ಜಾಸ್ತಿ ಬರ್ತಿರೋದ್ರಿಂದ ಇವ್ರು ಹೆಚ್ಚು ಆರೋಪ ಮಾಡಿದಷ್ಟು ನನಗೆ ಹೆಚ್ಚು ಲಾಭ ಅಂತ ಭಾವಿಸ್ತೀನಿ. ಇವತ್ತೇನು ಕಿಡಿಗೇಡಿಗಳು ಇದನ್ನು ತೊಂದರೆ ಕೊಡುವಂಥ ಪ್ರಯತ್ನ ಮಾಡಿದ್ರು ಇದೇನು ಹೊಸತೇನೂ ಅಲ್ಲ. ನಂಗೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಈ ಥರದ ಮಾತುಗಳನ್ನು ಆಡಿದ್ದಾರೆ, ಮಧು ಬಂಗಾರಪ್ಪ ಈ ಥರದ ಮಾತುಗಳನ್ನು ಆಡಿದ್ದಾರೆ. ಇವರೆಲ್ಲರೂ ಕೂಡ ಹೇಗಾದರೂ ಮಾಡಿ ಚಕ್ರವರ್ತಿನ ತಡಿಬೇಕು ಅಂತ ಹೇಳ್ತಿರ್ತಾರೆ. ನಂಗೆ ಹಂಗೆ ಹೇಳುವಾಗಲೆಲ್ಲ ಭಾಳ ಖುಷಿ ಆಗುತ್ತೆ. ಎಷ್ಟು ಹೆದರಿಕೆ ಇದೆ ಇವ್ರಿಗೆಲ್ರಿಗೂ ಅಂತಂದರೆ ಸಮಾಜ ಜಾಗೃತವಾಗುತ್ತೆ ಅನ್ನೋದರ ಈ ಟೆನ್ಷನ್ ಇದೆಯಲ್ಲ, ಆ ಟೆನ್ಷನ್ನ ಕಾರಣಕ್ಕೋಸ್ಕರ ಹಿಂಗೆ ಮಾಡ್ತಾರೆ ಅಂತ. ಸೊ ಇದು ನೋಡಿದರೆ ಗೊತ್ತಾಗುತ್ತೆ. ಬಟ್ ಸಮಾಜ ಇದಕ್ಕೆ ಪ್ರತಿಸ್ಪಂದಿಸ್ತಾ ಇರುವಂಥ ರೀತಿ ಭಾಳ ವಿಶಿಷ್ಟವಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಾನು ನಿನ್ನೆ ತಾನೇ ರಿಲೀಸ್ ಮಾಡಿದ್ದೀನಿ. ನಾನು ನಾಳೆ ಇಲ್ಲಿಂದ ಮುಂದಕ್ಕೆ ಹೋಗ್ತೀನಿ. ಹೀಗೆ ಇಡೀ ರಾಜ್ಯದ ಉದ್ದಕ್ಕೂ ಪ್ರವಾಸ ನಡೆಯುತ್ತೆ. ಅಲ್ಲೆಲ್ಲವೂ ಸಾವಿರ ಸಂಖ್ಯೆಯ ಜನರಿಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕವೇ ನಾವೆಲ್ಲದಕ್ಕೂ ಉತ್ತರ ಕೊಡ್ತೀವಿ. ಮೋದಿಯವರ ಸಾಧನೆ ಅವ್ರ ಮುಂದೆ ಲೈಕ್ ನಾನು ಇವತ್ತು ಡೀಟೇಲ್ ಆಗಿ ವಿತ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ್ದೀನಿ. ಅವ್ರು ಮಾಡಿರುವಂಥ ಪ್ರತಿಯೊಂದು ಆರೋಪಕ್ಕೂ ಉತ್ತರ ಕೊಟ್ಟಿದ್ದೀನಿ. ಕಾಂಗ್ರೆಸ್ನವ್ರಿಗೆ ಎಷ್ಟು ಟೆನ್ಷನ್ ಇದೆ ಅಂತಂದರೆ ಅವರಿಗೆ ಈ ಉತ್ತರಗಳನ್ನು ನೋಡಿ ಸಮಾಜ ಇನ್ನೂ ಸೇರ್ತಾ ಇದೆ, ಇನ್ನೂ ಹೆಚ್ಚು ಹೆಚ್ಚು ಜನ ಸೇರ್ತಿದ್ದಾರೆ. ಇವ್ರ ಆರೋಪಗಳನ್ನು ನೋಡಿಯೇ ಜನ ಜಾಸ್ತಿ ಬರ್ತಿರೋದ್ರಿಂದ ಇವ್ರು ಹೆಚ್ಚು ಆರೋಪ ಮಾಡಿದಷ್ಟು ನನಗೆ ಹೆಚ್ಚು ಲಾಭ ಅಂತ ಭಾವಿಸ್ತೀನಿ. ಇವತ್ತೇನು ಕಿಡಿಗೇಡಿಗಳು ಇದನ್ನು ತೊಂದರೆ ಕೊಡುವಂಥ ಪ್ರಯತ್ನ ಮಾಡಿದ್ರು ಇದೇನು ಹೊಸತೇನೂ ಅಲ್ಲ. ನಂಗೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಈ ಥರದ ಮಾತುಗಳನ್ನು ಆಡಿದ್ದಾರೆ, ಮಧು ಬಂಗಾರಪ್ಪ ಈ ಥರದ ಮಾತುಗಳನ್ನು ಆಡಿದ್ದಾರೆ. ಇವರೆಲ್ಲರೂ ಕೂಡ ಹೇಗಾದರೂ ಬಿಜೆಪಿ ನಾಯಕರು ಕರ್ನಾಟಕಕ್ಕೆ ಅನ್ಯಾಯ ಆಗೋದನ್ನ ಒಪ್ಕೊಳ್ತಾರಾ? ನಮ್ಮ ರಾಜ್ಯಕ್ಕೆ ಆಗುವ ನಷ್ಟ ಸರಿ ಅಂತ ಹೇಳ್ತಾರಾ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಇದೇ ನರೇಂದ್ರ ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಏನ್ ಹೇಳಿದ್ರು ಗೊತ್ತಾ? ಗುಜರಾತ್ಗೆ ತೆರಿಗೆ ಕಡಿಮೆ ಕೊಟ್ಟಾಗ ನಾವು ಬೆಗ್ಗರ್ಗಳ ಅಂತ ಕೇಳಿದ್ರು. ಆಗ ಒಂದ್ ನಾಲಿಗೆ, ಈಗ ಒಂದ್ ನಾಲಿಗೆಯ ಅವರಿಗೆ ಅಂತ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಶುರು ಮಾಡಬೇಡಿ ರಾಜ್ಯದು ಅಂತ ಹೇಳಿದ್ದಾರೆ, ನನಗೆ ಬಿಟ್ಬಿಡಿ ಅಂತ. ಕಟ್ಟೋದಿಲ್ಲ ಅಂತ ಒಂದ್ಸಲ ಹೇಳಿದ್ರು. ಮತ್ತೆ ಅದು ಬರಿಬೇಕ ಬೇಡ ನೀವು? ಅದು ಹೇಳೋದೇ ಗುಜರಾತ್ನಲ್ಲಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಹೇಳಿರೋದು ಏನು? ಅವತ್ತು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿ ಹೇಳಿದ್ದು ಒಂದು ನಾಲಿಗೆ. ಇವತ್ತು ಪ್ರಧಾನಮಂತ್ರಿ, ದೇಶದ ಪ್ರಧಾನಮಂತ್ರಿಯಾಗಿ BJPಯವರು
ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗೋದಕ್ಕೆ ಒಪ್ಕೋತಾರ? ಈಗ ನಮಗೆ ತೆರಿಗೆ ಪಾಲಿನಲ್ಲಿ 2017-18 ಇವತ್ತಿನವರೆಗೆ 1,87,000 ಕೋಟಿ ನಷ್ಟ ಆಗಿದೆ. ಈ ನಷ್ಟ ಆಗಿರೋದನ್ನು ಸರಿ ಅಂತಾರೆ ಅವರು, BJPಯವರು. ಇದೇ ನರೇಂದ್ರ ಮೋದಿಯವರು ನಿನ್ನೆ ರಾಜ್ಯಸಭೆಯಲ್ಲಿ ಭಾಷಣ ಮಾಡವ್ರೆ. ಏನಂತ ಮಾಡವ್ರೆ? ಇದು ದೇಶ ವಿಭಜನೆ ಮಾಡಲಿಕ್ಕೆ ಇವರು ಪ್ರಯತ್ನ ಮಾಡ್ತವ್ರೆ ಅಂತ. ಇದೇ ನರೇಂದ್ರ ಮೋದಿಯವರು ಗುಜರಾತ್ ರಾಜ್ಯಗಳಿಂದ ತೆರಿಗೆಯೇ ವಸೂಲಿ ಮಾಡಬೇಡಿ ಅಂತ ಮೋದಿ ಹೇಳಿದ್ರು. ಇವರ ಮಾತಿಗೆ ಏನು ಕಿಮ್ಮತ್ತಿದೆ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ನಮ್ಮ ಶೇರ್ ಕೊಡ್ರಿ, ಅನ್ಯಾಯ ಆಗಿದೆ ಅಂದ್ರೆ ದೇಶ ವಿಭಜನೆ ಅಂತಾರೆ. ಅವತ್ತು ಗುಜರಾತ್ ಸಿಎಂ ಆಗಿದ್ದಾಗ ಅವರು ದೇಶ ವಿಭಜನೆ ಮಾಡಲು ಹೊರಟಿದ್ರ ಅಂತ ಕಿಡಿಕಾರಿದ್ರು. 4.30 ಲಕ್ಷ ಕೋಟಿ ಸಂಗ್ರಹ ಆದ್ರೂ ಕೂಡ 52,250 ಕೋಟಿ ಮಾತ್ರ ಅವರು ನಮಗೆ ಕೊಡೋದು. 100 ರೂಪಾಯಿ ಕಲೆಕ್ಟ್ ಮಾಡಿ ಕೊಟ್ರೆ 13 ರೂಪಾಯಿ ಮಾತ್ರ ವಾಪಸ್ ಕೊಡೋದು. ಇದು ಅನ್ಯಾಯವಲ್ವಾ? ಇದನ್ನ ನೋಡಿದ್ರೆ ನಿಮ್ಗೆಲ್ಲ ಸಿಟ್ಟು ಬರಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಕರ್ನಾಟಕದ ಹಿತ ಕಾಯುವಲ್ಲಿ ರಾಜ್ಯದ ಬಿಜೆಪಿ ಸಂಸದರು ಫೇಲ್ವರ್ ಆಗಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು. ಬಿಜೆಪಿ ಸಂಸದರೆಲ್ಲ ಕೋಲೆ ಬಸವರಾಗಿದ್ದಾರೆ. ಮೋದಿ ಏನೇ ಹೇಳಿದ್ರು ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ತಾರೆ. ನಮ್ಮ ಹಳ್ಳಿ ಕಡೆ ಕೋಲೆ ಬಸವ ಅಂತಾರೆ ಅಲ್ವಾ, ಹಾಗೆ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕರ್ನಾಟಕದ ಹಿತ ಕಾಯುವಲ್ಲಿ ಮಾಂಸಾಹಾರವನ್ನ ಸೇವಿಸಿ ಅದಕ್ಕೆ ನಾನು ಕೋಲೆ ಬಸವ ಅಂತ ಹೇಳೋದು. ನಮ್ಮ ಕಡೆ ಕೋಲೆ ನೋಡಿದ್ದೀರ? ಕೋಲೆ ಬಸವನ ಕೋಲೆ ಬಸವ ನೋಡಿದ್ದೀನಿಯ? ನಿಮ್ಮೂರಿನಲ್ಲಿ ನೋಡಿದ್ದೀರಾ? ಕರ್ನಾಟಕದ ಹಿತ ಕಾಯೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಅದಕ್ಕೆ ನಾನು ಕೋಲೆ ಬಸವ ಅಂತ ಹೇಳೋದು. ನಮ್ಮ ಕಡೆ ಕೋಲೆ ನೋಡಿದ್ದೀರ? ಕೋಲೆ ಬಸವನ ಮಾಂಸಾಹಾರವನ್ನ ಸೇವಿಸಿ ಸುತ್ತೂರು ಮಠ ಗದ್ದುಗೆಗೆ ಭೇಟಿಯನ್ನ ನೀಡಿದ್ರು ಎಂಬ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ರು. ಊಟ ಮಾಡೋದು, ತಿಂಡಿ ತಿನ್ನೋದು, ಬಟ್ಟೆ ಹಾಕೊಳ್ಳೋದು, ಅವರ ಬಗ್ಗೆ ಮಾತನಾಡೋದು ಸರಿಯಲ್ಲ. ಅದೆಲ್ಲ ಸಿಲ್ಲಿ ವಿಷಯ. ಅದರ ಬಗ್ಗೆ ಮಾತನಾಡೋಲ್ಲ ಅಂತ ಹೇಳಿದ್ರು. ಬಡ ಜನರ ಸಮಸ್ಯೆಯ ಬಗ್ಗೆ ಮಾತನಾಡಬೇಕು. ಅದನ್ನ ಬಿಟ್ಟು ಈ ರೀತಿಯಲ್ಲಿ ಸಿಲ್ಲಿ ವಿಷಯ ಮಾತನಾಡೋಲ್ಲ ಅಂತ ಖಡಕ್ ಆಗಿ ಹೇಳಿದ್ರು. ಊಟ ಮಾಡೋದು, ತಿಂಡಿ ತಿನ್ನೋದು, ಬಟ್ಟೆ ಹಾಕೊಳ್ಳೋದು, ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕಾಗುತ್ತಾ? ಈ ದೇಶದ ಬಡವರ ಬಗ್ಗೆ, ಈ ದೇಶದ ಬೆಲೆ ಏರಿಕೆ ಬಗ್ಗೆ, ಈ ದೇಶದ ನಿರುದ್ಯೋಗದ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು. ಅದು ಬಿಟ್ಬಿಟ್ಟು ಊಟ ಮಾಡ್ತೀಯಾ, ತಿಂಡಿ ತಿಂತೀಯಾ, ಇಂಥ ತಿಂಡಿ ತಿಂದರು, ಇಂಥ ಊಟ ಮಾಡಿದ್ರು, ಇಂಥ ಬಟ್ಟೆ ಹಾಕೊಂಡಿದ್ರು, ಅದು ಮಾತಾಡೋದ? ದೇವಸ್ಥಾನ, ದೇವರು, ಭಕ್ತಿ ಬಿಜೆಪಿಯವರ ಮನೆಯ ಆಸ್ತಿನ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು ಅಂದ್ರು. ಇನ್ನು ದೇವಸ್ಥಾನಕ್ಕೆ ಹೋಗೋದು ಭಕ್ತನಿಗೂ ದೇವರಿಗೂ ಇರುವಂತಹ ಸಂಬಂಧ. ನಮ್ಮ ಭಾಗದ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬನ್ನಿ, ಅಲ್ಲಿ ಕುರಿ ಕೋಳಿನೇ ಬಲಿ ಕೊಡೋದು, ಕೋಣಾನೂ ಕಡಿತಾರೆ, ಅದು ನಮ್ಮ ಭಕ್ತಿ ಅಂದ್ರು. ದೇವರು, ಧರ್ಮ, ಭಕ್ತಿ ಏನು ಇವ್ರ ಮನೆ ಆಸ್ತಿನ? ನಾವು ಹೇಳ್ತಾ ಇರೋದು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಧರ್ಮದಲ್ಲಿ ರಾಜಕಾರಣ ನೀವು ಮಾಡಬೇಡಿ. ರಾಜಕಾರಣದಲ್ಲಿ ಧರ್ಮ ಇರಬೇಕು. ನಮ್ಮೂರಿಗೆ ಬರ್ರಪ್ಪ ನೀವು ಕಬ್ಬಾಳಮ್ಮನಿಗೆ. ನಾವು ಕಡಿಯೋದೇ ಮರಿ, ನಾವು ಕಡಿಯೋದೇ ಕೋಳಿ, ನಾವು ಕಡಿಯೋದೇ ಕುರಿ. ಹಿಂದೆ ಎಲ್ಲ ನಮ್ಮ ಅಜ್ಜ ತಾತ ಎಲ್ಲ ಕೊಣಾನು ಕಡಿತಿದ್ರಂತೆ. ನಾ ಚಿಕ್ಕ ಹುಡುಗನಂಗೆ ನನ್ನ ನೆನಪು. ನಮ್ಮ ಮನೇಲಿ ಒಂದು ಕಳ್ತನ ಆಗ್ಬಿಟ್ಟಿತ್ತು. ನಮ್ಮ ಅಜ್ಜಿ ಕೋಣನ ಆರಕೆ ಮಾಡ್ಕೊಂಡಿದ್ರು. ನಮ್ಮ ಕಬ್ಬಾಳಮ್ಮನಲ್ಲಿ ನಮ್ಮ ದೇವಸ್ಥಾನದಲ್ಲಿ, ನಾನು ಬೇರೆ ಕಡೆ ಹೇಳ್ತಾ ಇಲ್ಲ. ಸೊ ಬಿಜೆಪಿ ನಾಯಕರಿಗೆ ಮಾತನಾಡೋಕೆ ಬೇರೆ ಯಾವುದೇ ಇಶ್ಯೂಗಳಿಲ್ಲ. ಹಾಗಾಗಿ ದೇವಸ್ಥಾನ, ದೇವರು ಬಗ್ಗೆ ಮಾತನಾಡ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ರು. ಅವರಿಗೆ ಬೇರೆ ಇಶ್ಯೂಗಳಿಲ್ಲ. ನಮ್ಮ ಗ್ಯಾರಂಟಿಗಳಿಂದ ಜನ ಖುಷಿಯಾಗಿದ್ದಾರೆ. ನಮ್ಮ ಗ್ಯಾರಂಟಿಗಳನ್ನ ಅವರು ಲೇಪಡಿಯನ್ನ ಮಾಡಿದ್ರು. ಈಗ ಮೋದಿ ಗ್ಯಾರಂಟಿ ಎಂದು ಹೇಳಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು. ಇಶ್ಯೂ ಇಲ್ವಲ್ರಿ, ಅವ್ರಿಗೇನು ಬೇರೆ ಇಲ್ವಲ್ಲಪ್ಪ ಏನಾರ ಮಾತಾಡೋಕ್ಕೆ ಬೇಡಕ್ಕೆ. ಈಗ ನೋಡಿ, ನಾವು ಬಜೆಟ್ ಇದು ನಮ್ಮ ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದೋ.
ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದಕ್ಕೆ ಗ್ಯಾರಂಟಿ ಕೊಟ್ಟವ್ರೆ ಅಂತ ನಾ ಸರ್ವೆ ಮಾಡಿಸಿದ್ದೀನಿ. 84% ಜನ ಖುಷಿಯಾಗವ್ರೆ. ಅಯ್ಯೋ ನನ್ನ ಮನೆಗೆ ಫ್ರೀ ಕರೆಂಟ್ ಬಿಲ್ ಬಂತು. ಈಗ ಯಾಕೆ ಮೋದಿ ಯಾಕೆ ಹೇಳವ್ರೆ ಯೂನಿಟ್ಟು ಫ್ರೀ ಅಂತ? ನೀವು ಯಾವುದೇ ಟಿ ವಿ ನೋಡಿ, ಪೇಪರ್ ನೋಡಿ, ಈಗ ಮೋದಿ ಗ್ಯಾರಂಟಿ, ನಮ್ಮ ಗ್ಯಾರಂಟಿ ಅಲ್ಲಿಗೆ ಬಂದ್ಬಿಟ್ಟಿದೆ. ಏನಾದ್ರು ಮಾಡ್ಕೊಳ್ಳಿ, ಗ್ಯಾರಂಟಿ ಬಗ್ಗೆ ಅವ್ರು ಮಾತಾಡ್ತಿದ್ರು. ಈಗ ಯಾಕೆ ಅವ್ರು ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದಾರೆ? ಹನುಮ ಧ್ವಜ ತೆರವು ಖಂಡಿಸಿ ಇಂದು ಮಂಡ್ಯ ಬಂದ್ಗೆ ಕರೆ ನೀಡಲಾಗಿದೆ. ಮಂಡ್ಯ ನಗರ ಹಾಗೂ ಕೆರೆಗೋಡು ಬಂದ್ಗೆ ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ ಹಾಗೂ ಶ್ರೀರಾಮ ಭಜನಾ ಮಂಡಳಿ ಕರೆಯನ್ನು ನೀಡಿವೆ. ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ, ಲಾರಿ ಮಾಲೀಕರ ಸಂಘ, ಕೆಲ ವರ್ತಕರು ಹಾಗೂ ಹೋಟೆಲ್ ಮಾಲೀಕರು ಸೇರಿ ವಿವಿಧ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿವೆ. ಕೆರೆಗೋಡು ಗ್ರಾಮದಿಂದ ಮಂಡ್ಯ ರೈಲ್ವೆ ನಿಲ್ದಾಣದ ಆಂಜನೇಯ ದೇವಸ್ಥಾನದವರೆಗೆ ಬೃಹತ್ ಬೈಕ್ ರ್ಯಾಲಿಯನ್ನ ನಡೆಸುವುದಕ್ಕೆ ಸಂಘಟನೆಗಳು ನಿರ್ಧಾರವನ್ನು ಕೈಗೊಂಡಿವೆ. ಆ ಬಳಿಕ ಡಿಸಿ ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ತೆರಳಿ ಮನವಿಯನ್ನ ಸಲ್ಲಿಸುವುದಕ್ಕೆ ಹಿಂದೂ ಕಾರ್ಯಕರ್ತರು ನಿರ್ಧರಿಸಿದ್ದಾರೆ. ಕೆರಗೋಡ್ನಲ್ಲಿ ನಡೀತಿರ್ತಕ್ಕಂಥ ಹನುಮಧ್ವಜದ ವಿಚಾರವಾಗಿ ಫೆಬ್ರವರಿ 9ನೇ ತಾರೀಕು ಮಂಡ್ಯ ನಗರ ಮತ್ತು ಕೆರಗೋಡು ಸ್ವಯಂ ಪ್ರೇರಿತ ಬಂದ್ ಆಚರಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯನ್ನು ನೇತೃತ್ವವನ್ನು ಶ್ರೀರಾಮ ಭಜನಾ ಮಂಡಳಿ ಕೆರಗೋಡು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಫೆಬ್ರವರಿ 9ನೇ ತಾರೀಕು. ಇನ್ನು ಹನುಮಧ್ವಜ ಹೋರಾಟದಲ್ಲಿ ಜೆಡಿಎಸ್ ನಾಯಕರು ನ್ಯೂಟ್ರಲ್ ಆಗಿದ್ದಾರೆ. ಬಂದ್ ಹಾಗೂ ಬೈಕ್ ರ್ಯಾಲಿಯಿಂದ ದಳಪತಿಗಳು ದೂರ ಉಳಿದಿದ್ದಾರೆ. ಇನ್ನು ಪ್ರತಿಭಟನೆಗೆ ಭಾಗವಹಿಸಬೇಕೇ ಅಥವಾ ಬೇಡ ಎಂದು ರಾಜ್ಯ ನಾಯಕರು ಸೂಚನೆಯನ್ನ ನೀಡದ ಹಿನ್ನೆಲೆ ಗೊಂದಲದಲ್ಲಿ ಸಿಲುಕಿಕೊಂಡಿದ್ದಾರೆ. ಕೇಸರಿ ಶಾಲು ಹಾಕಿಕೊಂಡಿದ್ದು ತಪ್ಪು ಎಂಬ ದೇವೇಗೌಡರ ಹೇಳಿಕೆಯ ಹಿನ್ನೆಲೆ ಜಿಲ್ಲಾ ನಾಯಕರು ತಟಸ್ಥ ನಿಲುವನ್ನ ಪಡೆದಿದ್ದಾರೆ. ಹನುಮಧ್ವಜ ವಿಚಾರದಲ್ಲಿ 2 ದಿನಕ್ಕೆ ಜೆಡಿಎಸ್ ಹೋರಾಟ ಸೀಮಿತವಾಗಿದೆ. ಇನ್ನು ಬಿಜೆಪಿ ಹೋರಾಟಕ್ಕೆ ಜೆಡಿಎಸ್ ನಾಯಕರು ಬೆಂಬಲವನ್ನ ನೀಡ್ತಾ ಇಲ್ಲ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. 500 ವರ್ಷಗಳ ರಾಮ ಮಂದಿರ ಹೋರಾಟದಲ್ಲಿ ಯಶಸ್ವಿಯಾಗಿದ್ದು ನಮಗೆ ಪ್ಲಸ್ ಪಾಯಿಂಟ್ ಅಂತ ಬಿಜೆಪಿಯ ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಹೇಳಿದರು. ಮೋದಿಯವರ ಸಾಧನೆಯಿಂದ ಬಿಜೆಪಿ ಗೆಲ್ಲುತ್ತೆ. ಮೋದಿಯ ಅಭಿವೃದ್ಧಿ, ಶಾಂತಿಯ ಚಿಂತನೆ ಪಕ್ಷವನ್ನ ಗೆಲ್ಲಿಸುತ್ತೆ. ಯಡಿಯೂರಪ್ಪ ಮೊದಲ ಬಾರಿಗೆ ಸಿಎಂ ಆಗಿದ್ದ ಸಂದರ್ಭದಲ್ಲಿ ವಿದ್ಯುತ್ ಸಮಸ್ಯೆಯಾಗಿತ್ತು. ಕಾರಿಡಾರ್ ಮಾಡಿ ಸಮಸ್ಯೆ ಬಗೆಹರಿಸಿದ್ದು ಶೋಭಾ ಕರಂದ್ಲಾಜೆ. ಇವತ್ತು ರಾಜ್ಯದಲ್ಲಿ ವಿದ್ಯುತ್ ಇಲ್ಲ ಅಂತಂದ್ರೆ ಫೋನ್ ಮಾಡಿದ್ರೆ ಕರೆಂಟ್ ತರಬಹುದು ಅಂತ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರು. ವರ್ಷದ ಹೋರಾಟದಲ್ಲಿ ಇವತ್ತು ನಾವು ಸಕ್ಸಸ್ ಆಗಿರ್ತಕ್ಕಂಥದ್ದು ಅದು ನಮಗೆ ಪ್ಲಸ್ ಪಾಯಿಂಟ್.